ಲಾಕ್ಡೌನ್ ವೇಳೆ ಹಸಿವಿನಿಂದ ಬಳಲುತ್ತಿದ್ದ ಬೀದಿ ನಾಯಿಗಳು ಹಾಗೂ ಪ್ರಾಣಿಗಳಿಗೆ ಬಿಬಿಎಂಪಿ ವತಿಯಿಂದ 15 ಲಕ್ಷ ಖರ್ಚು ಮಾಡಿರುವ ಬಗ್ಗೆ ಅಪಸ್ವರ ಕೇಳಿಬಂದಿದ್ದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಇನ್ನು ಬಿಬಿಎಂಪಿ ಮಾನವನನ್ನ ಹರಾಜು ಹಾಕಿದ್ದ ಈ ಆರೋಪ ಬೀದಿ ನಾಯಿಗಳ ಕ್ಷೇಮ ಅಭಿವೃದ್ಧಿಗೆ ದುಡಿಯುತ್ತಿರುವ ಪ್ರಾಣಿ ಪ್ರಿಯರ ಪ್ರಾಮಾಣಿಕತೆ ಹಾಗೂ ಕಾಳಜಿಯನ್ನ ಪ್ರಶ್ನಿಸಿತ್ತು. ಇನ್ನು ಬಿಬಿಎಂಪಿಯ ಈ ಯೋಜನೆಯಲ್ಲಿ ಕಿಂಚಿತ್ತೂ ವ್ಯತ್ಯಾಸಗಳಾಗಲಿ ನಡೆದಿಲ್ಲ ಎಂದು ಪ್ರಾಣಿ ಪ್ರಿಯ ಸಂಘಟನೆಗಳು ಸ್ಪಷ್ಟಪಡಿಸಿದೆ. ಲಾಕ್ಡೌನ್ನಲ್ಲಿ ಬೀದಿ ನಾಯಿಗಳಿಗೆ ಆಹಾರ ಪೂರೈಸಿದ್ದು ಸತ್ಯ. ಆಹಾರ ಪೂರೈಕೆಯಲ್ಲಿ ಯಾವುದೇ ಸಣ್ಣ ವ್ಯತ್ಯಾಸಗಳೂ ಆಗಿಲ್ಲ. ಅವ್ಯವಹಾರದ ವದಂತಿಯನ್ನ ತಳ್ಳಿಹಾಕಿದ ಪ್ರಾಣಿ ಪ್ರಿಯರು ಲಾಕ್ಡೌನ್ ವೇಳೆ ಆಹಾರದ ಮೂಲಗಳಿಲ್ಲದೆ ಬಳಲುತ್ತಿದ್ದ ಬೀದಿ ನಾಯಿಗಳಿಗೆ ಆಹಾರ ಪೂರೈಸಿರುವುದೇ ಡೌಟ್ ಎನ್ನುವ ಲಹರಿಯಲ್ಲಿ ಆರೋಪಗಳು ಕೇಳಿಬಂದಿತ್ತು. ಈ ಆರೋಪಗಳಿಂದ ಪ್ರಾಣಿ ಪ್ರಿಯರು ಹಾಗೆ ಪ್ರಾಣಿಗಳ ಕಾಳಜಿಯಲ್ಲಿ ಕೆಲಸ ಮಾಡುವ ಸಂಘಟನೆಗಳು ತೀವ್ರ ವಿಚಲಿತರಾಗಿದ್ದಾರೆ. ಕೆಲಸ ಮಾಡಿಯೂ ಆಪಾದಿತ ಸ್ಥಾನದಲ್ಲಿ ನಿಲ್ಲಬೇಕಾಗಿ ಬಂದಿದ್ದರ ಬಗ್ಗೆ ಬೇಸರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ತಮ್ಮ ಕೆಲಸಗಳ ಬಗ್ಗೆ ಸಾರ್ವಜನಿಕವಾಗಿ ತಪ್ಪು ತಿಳುವಳಿಕೆ ಮೂಡಬಾರದೆನ್ನುವ ಹಿನ್ನೆಲೆಯಲ್ಲಿ ಇಂದು 10 ಸಂಘಟನೆಗಳು ಒಂದೆಡೆ ಸೇರಿ ಸ್ಪಷ್ಟನೆ ನೀಡಿದವು. ಲಾಕ್ಡೌನ್ ವೇಳೆ ಬೀದಿ ನಾಯಿಗಳು ಹಾಗೆ ಕೆಲವು ಪ್ರಾಣಿಗಳಿಗೆ ಆಹಾರದ ಕೊರತೆ ಎದುರಾಗಿತ್ತು. ಇದನ್ನು ನಿವಾರಿಸೋಕೆ ಬಿಬಿಎಂಪಿ ಪಶುಪಾಲನಾ ವಿಭಾಗ 15 ಲಕ್ಷ ವೆಚ್ಚದಲ್ಲಿ ಆಹಾರ ಪೂರೈಸುವ ಕೆಲಸಕ್ಕೆ ಮುಂದಾಗಿತ್ತು. ಜೊತೆಗೆ 5 ಲಕ್ಷ ವೆಚ್ಚದಲ್ಲಿ ಮಾಂಸ ನೀಡುವ ಹೊಣೆಯನ್ನ ಬಿಬಿಎಂಪಿ 8 ವಲಯಗಳಿಗೆ ಕೆಲಸ ಮಾಡುತ್ತಿರುವ ಅನೇಕ ಎನ್ಜಿಒಗಳಿಗೆ ವಹಿಸಿತ್ತು. ಹಣ ಕೈಗೆ ಬಾರದಿದ್ರೂ ಪ್ರಾಣಿ ಪ್ರಿಯರು ಪ್ರತಿನಿತ್ಯವೂ ತಮ್ಮ ಲಿಮಿಟ್ಸ್ನಲ್ಲಿ ಮಾಂಸ ಬೆರೆಸಿದ ಆಹಾರ ಪೂರೈಸುವ ಕೆಲಸವನ್ನ ಚಾಚು ತಪ್ಪದೆ ಮಾಡ್ತಾ ಬಂದಿದ್ದಾರೆ. ಪ್ರಾಣಿಗಳ ಆಹಾರದಲ್ಲಿ ಅಕ್ರಮ ಎಸಗುವಷ್ಟು ಹೀನ ಮನಸ್ಥಿತಿ ನಮ್ಮದಲ್ಲ ಎಂದು ಸಾಕ್ಷ್ಯ ಸಮೇತ ಸ್ಪಷ್ಟಪಡಿಸಿದರು. ಇನ್ನೂ ಎಲ್ಲ ಕಡೆ ಆಗ್ತಾ ಇದೆ. ಮತ್ತೆ ಫೀಡರ್ಸ್ ಎಲ್ಲ ಕಡೆ ಆಹಾರ ಹಾಕೋದನ್ನ ಬಂದು ಅವರು GPS ಫೋಟೋ ತಕೊಂಡು ವಿಡಿಯೋ ತಕೊಂಡು NGOಸ್ಗೆ ಕೊಡ್ತಾ ಇದ್ದಾರೆ. ಫೀಡರ್ಸ್ ಎಲ್ಲರೂ ಎಲ್ಲ ಕಡೆ ಆಗ್ತಾ ಇದೆ. ಬಟ್ ಏನಂದ್ರೆ ಇದು ಲಾಕ್ಡೌನ್ ಇರೋದ್ರಿಂದ ಕಾಣಿಸ್ಕೊಳ್ತಾ ಇಲ್ಲ ಅಷ್ಟೇ. ಬಟ್ ಫೀಡರ್ಸ್ ಹಗಲು ರಾತ್ರಿ ನೈಟ್ 12 ಗಂಟೆಗೆ ಮತ್ತೆ ಇನ್ನೊಬ್ರು ಬರ್ತಾರೆ, ಅವರು ಸೈಲೆಂಟ್ ಇರೋ ಟೈಮಲ್ಲಿ ಆಹಾರ ಹಾಕ್ಬೇಕಾಗುತ್ತೆ. ಸೊ ಇವಾಗ ನಾನು ಏನ್ ಹೇಳ್ತಾ ಫೀಡಿಂಗ್ ಆಗ್ತಾ ಇದೆ ಎಲ್ಲ ಕಡೆ. ಬಟ್ ಏನಂದ್ರೆ ಗೊತ್ತಾಗ್ದೋದೆ ಈ ತರ ಏನೋ ಒಂದು ಪರಿಸ್ಥಿತಿ ಇದಾಗಿದೆ, ಯಾವ್ದು ನಾಯಿಗೂ ಊಟ ಸಿಕ್ಕಿಲ್ಲ ಅಂತೇಳಿ. ಬಟ್ ಎಲ್ಲ ನಾಯಿಗಳಿಗೂ ಊಟ ಸಿಗ್ತಾ ಇದೆ. ಎಲ್ಲ ಫೀಡರ್ಸು ದಾಖಲಾತಿಗಳಿಂದ ಇದ್ದಾರೆ. ಇವಾಗ ಹೆಚ್ಚಿನಗಾಗಿ ನಾನು ನಮ್ಮ ಬದ್ರಿ ಸಾರಿಗೆ ಕೊಡ್ತೇನೆ. ಸರ್ವೋದಯ, ಸೇವಾಭಾವಿ, ಕೂಪ, ಆಸರಾ ಸೇರಿದಂತೆ 15ಕ್ಕೂ ಹೆಚ್ಚು ಪ್ರಾಣಿ ಪ್ರಿಯರ ಸಂಘಟನೆಗಳು ಬೆಳಗ್ಗೆ 5 ಗಂಟೆಯಿಂದ ರಾತ್ರಿ 1 ಗಂಟೆವರೆಗೆ ನಾಯಿಗಳನ್ನ ಹುಡುಕೊಂಡು ಹೋಗಿ ಆಹಾರ ಪೂರೈಸಿವೆಯಂತೆ. ಇದಕ್ಕೆ ಪೂರಕವಾದ ಫೋಟೋ, ವಿಡಿಯೋಗಳನ್ನ ಸಾಕ್ಷ್ಯವಾಗಿಟ್ಟುಕೊಂಡಿವೆಯಂತೆ. ಯಾವ ದಿನ, ಯಾವ ಹೊತ್ತಿನಲ್ಲಿ, ಯಾವ ಪ್ರದೇಶದಲ್ಲಿ ಎಷ್ಟು ನಾಯಿಗಳಿಗೆ ಆಹಾರ ನೀಡಲಾಗಿದೆ, ಎಷ್ಟೆಷ್ಟು ನಾಯಿಗಳಿಗೆ ಫೀಡ್ ಮಾಡಲಾಗಿದೆ ಎನ್ನುವ ಅಂಶಗಳಿಂದ ಹಿಡಿದು ಎಷ್ಟೆಷ್ಟು ಪ್ರಮಾಣದಲ್ಲಿ ಅನ್ನ, ಮಾಂಸ ನೀಡಲಾಗಿದೆ ಎನ್ನುವುದರ ಮಾಹಿತಿ ಕೂಡ ತಮ್ಮ ಬಳಿ ಇದೆ ಅಂತಾರೆ ಪ್ರಾಣಿ ಪ್ರಿಯರು. The money is not being distributed or disbursed as yet. It is going to be reimbursed, which means it has just been allocated or earmarked. And this allocation or earmarking has been on the basis of databases created of ward-wise and zone-wise feeders. And this exercise had taken place last year, a very detailed exercise. So on the basis of this database, the food quantities were calculated. They were prepared last year and distributed to the feeders. And this year again, the food has been given in a dry form or in a raw form, and people have signed, they have picked up. I, on behalf of my local NGO, the welfare center in my area, which is called Cartman, I have picked up 30 kilos of chicken and 250 kilos of rice. And we are sending geotagged pictures on a daily basis to our ABC center in the zone. ಬೀದಿ ನಾಯಿಗಳ ಹಸಿವನ್ನು ನೀಗಿಸುವ ಉದ್ದೇಶದಲ್ಲಿ ಮಾಡಲಾದ ಕೆಲಸದಲ್ಲಿ ಭ್ರಷ್ಟಾಚಾರ ನಡೆದಿದೆ ಎನ್ನುವ ಆರೋಪದ ಬಗ್ಗೆ ತೀವ್ರವಾಗಿ ನೊಂದಿರುವ ಪ್ರಾಣಿ ಪ್ರಿಯರು ತಪ್ಪು ವದಂತಿ ಹಬ್ಬಿಸುವ ವಿರುದ್ಧ ಕಾನೂನಾತ್ಮಕ ಹೋರಾಟ ನಡೆಸೋಕೆ ನಿರ್ಧರಿಸಿದ್ದಾರೆ. ಅದೇನೇ ಆಗಲಿ, ಒಂದೊಳ್ಳೆ ಕೆಲಸ ಮಾಡಿದವರ ವಿರುದ್ಧ ಇಲ್ಲಸಲ್ಲದ ಅಪಪ್ರಚಾರ ಮಾಡೋದು ವಿಕೃತಿಯ ಪರಮಾವಧಿಯೇ ಸರಿ. ಕ್ಯಾಮರಾ ಪರ್ಸನ್ ಸೂರ್ಯಪ್ರಕಾಶ್ ಜೊತೆ ಥಾಮಸ್ ಪುಷ್ಪರಾಜ್, ಮೆಟ್ರೋ ಬ್ಯೂರೋ, ಪ್ರಜಾ ಟಿವಿ. ಇನ್ನು ನಾಯಕತ್ವ ಬದಲಾವಣೆಗೆ